ಇದೊಂದು 2022 ಅಕ್ಟೋಬರ್ 5ನೇ ತಾರೀಕೊಂದು ಮರ್ಡರ್ ಆದಂತಹ ಕೇಸ್ ಆಗಿತ್ತು. ಬೆಳ್ತಂಗಡಿಯ ನಾವೂರಿನಲ್ಲಿ ಒಬ್ಬರು ಹೆಣ್ಣು ಮಗಳು, 56 ವರ್ಷದ ಒಂದು ಹೆಣ್ಣು ಮಗಳು ಅವರ ಗಂಡನನ್ನು ಕೊಲೆ ಮಾಡಿದ್ರು ಅಂತ ಕೇಸ್ ದಾಖಲಾಗಿತ್ತು. ಅದೇ ಪ್ರಕಾರ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ದಾಖಲಾಗಿ ನ್ಯಾಯಾಲಯದ ಮುಂದೆ ವಿಚಾರಣೆಗಿತ್ತು. ಆ ಸಂದರ್ಭದಲ್ಲಿ ಏನು ತಿಳಿದು ಬಂತು ಅಂತ ಹೇಳಿದರೆ, ಅವರಿಗೆ ಮಾನಸಿಕ ರೋಗದ ಸಮಸ್ಯೆ ಇದೆ. ಹಾಗೆ ಅರೆಸ್ಟ್ ಆದ ಮರುದಿವಸದಿಂದ ಸುಮಾರು 1 ತಿಂಗಳ ಕಾಲ ಅವರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯಕ್ಕೋಸ್ಕರ ಚಿಕಿತ್ಸೆಯನ್ನು ಪಡಿತಾ ಇದ್ದರು ಅಂತ ನಮಗೆ ಪ್ರಕರಣ ನಡೆಸುವಾಗ ತಿಳಿದು ಬಂತು. ಹಾಗಾಗಿ ನಾವು ಆ ಪ್ರಕರಣದಲ್ಲಿ ಅವರು ಕೃತ್ಯವನ್ನು ನಡೆಸಿದ್ದು ಹೌದು ಅಂತ ಆದರೂ ಕೂಡ ಆ ಮಾನಸಿಕ ಆರೋಗ್ಯದ ಸಮಸ್ಯೆ ಇರುವ ಕಾರಣ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂತಹ ಭಿನ್ನತೆಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಕಾನೂನು ರೀತ್ಯ ಅವರು ಸೆಕ್ಷನ್ 84 ಆಫ್ IPC ಅದು ಹೇಳ್ತದೆ, ಯಾವುದೇ ವ್ಯಕ್ತಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದ್ದು ಆ ವ್ಯಕ್ತಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಯಾವುದಾದ್ರೂ ಕ್ರಿಮಿನಲ್ ಅಫೆನ್ಸನ್ನು ಮಾಡಿದರೆ, ಯಾವುದೇ ಅಫೆನ್ಸ್ ಇರ್ಬೋದು, ಮಾಡಿದರೆ ಅವನು ಶಿಕ್ಷೆಗೆ ಅರ್ಹನಲ್ಲ ಅಂತ ಹೇಳ್ತದೆ. ಹಾಗಾಗಿ ಆ ಕಾನೂನಿನ ಅಂಶವನ್ನು ಇಟ್ಕೊಂಡು ನಾವು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ವಿ. ಹೀಗೆ ಅವರ ಆರೋಗ್ಯದ ಬಗ್ಗೆ ಇರುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಬೇರೆ ಬೇರೆ ಡಾಕ್ಟರ್ಸ್ಗಳ ಒಪಿನಿಯನ್ನ ಆಧಾರವನ್ನು ಇಟ್ಕೊಂಡು ಅವರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಮತ್ತು ಆ ದಿವಸ ಅವರಿಗೆ ಆ ಕೃತ್ಯ ನಡೆಸಬೇಕಾದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥ ವ್ಯತ್ಯಾಸವನ್ನು ಮಾಡದಂಥ ಮನಸ್ಥಿತಿ ಇತ್ತು. ಹಾಗಾಗಿ ಅವರು ಶಿಕ್ಷೆಗೆ ಅರ್ಹ ಅಲ್ಲ ಅಂತ ಹೇಳುವಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಭಾರತದ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಮಾನಸಿಕ ಸಮಸ್ಯೆ ಇರುವಂತಹ ಸಾಮಾನ್ಯ ವ್ಯಕ್ತಿಗಿಂತ ಭಿನ್ನವಾದಂಥ ವ್ಯಕ್ತಿತ್ವ ಇರುವಂಥ ಮಾನಸಿಕ ರೋಗ ಇರುವಂಥ ವ್ಯಕ್ತಿ ಕೂಡ ನ್ಯಾಯ ಸಿಗ್ತದೆ ಅಂತ ಹೇಳೋದಕ್ಕೆ ಈ ಕೋರ್ಟ್ನ ಪ್ರೊಸೀಡಿಂಗ್ ನಮಗೆ ಸಾಕ್ಷಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನಸಿಕ ಆರೋಗ್ಯದ ಸಮಸ್ಯೆ ಇರೋರು ಏನೂ ತಪ್ಪು ಮಾಡ್ಬೋದಾ? ಇದು ಸಾಮಾನ್ಯ ಸಮಾಜದಲ್ಲಿ ಬರುವಂಥ ಪ್ರಶ್ನೆ. ಮಾನಸಿಕ ಆರೋಗ್ಯದ ಸಮಸ್ಯೆ ಉಂಟು ಅಂತ ಹೇಳಿ ತಪ್ಪು ಮಾಡಿದವರು ಶಿಕ್ಷೆಯಿಂದ ಪಾರಾಗ್ತಾರೆ ಅಂತ. ಆದರೆ ನಿಜವಾಗಿ ನೋಡೋದು ಅಂತಾದರೆ ಒಬ್ಬ ಮಾನಸಿಕ ಆರೋಗ್ಯದ ಸಮಸ್ಯೆ ಇರೋರು ಯಾರು ಅಂತ ಹೇಳಿದರೆ ಅವರು ದೇವರಿಂದ ಕೂಡ ಮೋಸ ಹೋದವರು ಅಂತ ಹೇಳ್ತಾರೆ. ಅಂದರೆ ನಮಗೆ ಬೇರೆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯ ಪರಿಹಾರ, ಇದು ಮಾನಸಿಕ ಆರೋಗ್ಯದ ಸಮಸ್ಯೆಗಳೇನಿದೆ ಅದು ಪರ್ಮನೆಂಟ್ ಸಮಸ್ಯೆಗಳು. ಅದಕ್ಕೆ ಇಂಥದ್ದೇ ಆದಂಥ ಕ್ಯೂರ್, ಪರ್ಮನೆಂಟ್ ಔಷಧ ಅಂತ ಹೇಳುವಂಥದ್ದಿಲ್ಲ. ನಾವು ಮಾನಸಿಕ ಆರೋಗ್ಯ ಇರುವಂಥವರನ್ನು ಅಪರಾಧಿಯಾಗಿ ನೋಡದೆ ಅವರಿಗೆ ಚಿಕಿತ್ಸೆಯ ಅಗತ್ಯತೆ ಇದೆ ಅಂತ ನಾವು ಫಸ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಕೂಡ ಈಗ ನಿಮಾನ್ಸಿಗೆ ಅವರನ್ನು ಹಾಗೆಯೇ ಸಮಾಜಕ್ಕೆ ಬಿಟ್ಟು ಬಿಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿಲ್ಲ. ನಿಮಾನ್ಸಿಗೆ ಕಳಿಸಿ ಇದೆಲ್ಲವನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿದೆ.